ಜೈ ಗುರುದತ್ತ. ಈ ಬ್ರಹ್ಮ ಮಾನಸ ಪುತ್ರಿಯಾದ ಅಹಲ್ಯೆ ತುಂಬ ಸೌಂದರ್ಯವತಿಯಾಗಿದ್ಲು. ಇಂದ್ರ ಸೂರ್ಯರು ಅವಳನ್ನು ಮೆಚ್ಕೊಳ್ತಾ ಇದ್ದರು. ಆದರೆ ಬ್ರಹ್ಮ ಅಹಲ್ಯೆಯನ್ನು ದೀರ್ಘ ಸಮಾಧಿಯಲ್ಲಿದ್ದ ಗೌತಮ ಮಹರ್ಷಿ ಕೊಟ್ಟು ಮದುವೆ ಮಾಡ್ತಾರೆ. ಇಂದ್ರ ಅವಳ ಮೇಲಿನ ಮೋಹದಿಂದ ಗೌತಮನ ರೂಪದಲ್ಲಿ ಅಹಲ್ಯೆಯನ್ನು ಸೇರ್ತಾನೆ. ಅಹಲ್ಯೆಗಿದು ಗೊತ್ತಾಗುತ್ತೆ. ಆದರೂ ದೇವರಾಜ ಅಂತಕ್ಕಂಥ ಮೋಹದಿಂದ ತಪ್ಪು ಮಾಡಿಬಿಡ್ತಾಳೆ. ಈ ಕಾರಣದಿಂದ ಅವಳಿಗೆ ಸದ್ಯೋಗರ್ಭದಿಂದ ವಾಲಿ ಅಂತಕ್ಕಂಥ ಮಗ ಹುಟ್ಟುತ್ತಾನೆ. ಆದರೆ ಅವನು ವಿಚಿತ್ರವಾದ ವಾನರ ಆಕಾರದಲ್ಲಿ ಇರ್ತಾನೆ. ಇದನ್ನು ಗಮನಿಸಿದ ಸೂರ್ಯದೇವನಿಗೂ ಅಹಲ್ಯೆ ಹತ್ತಿರ ಬಂದ. ಅವಳು ಪುನಃ ಸೂರ್ಯನ ಮೋಹಕ್ಕೆ ಒಳಗಾಗ್ತಾಳೆ. ಅವನಿಗೆ ಸುಗ್ರೀವ ಅಂತಕ್ಕಂಥ ವಾನರ ಹುಟ್ಟುತ್ತಾನೆ. ನೋಡಿದ್ರೆ ಯಾಕೆ ಇವರೆಲ್ಲ ಬಂದರು ಅಂತ. ತಪಸ್ಸಮಾಧಿಯನ್ನು ಮುಗಿಸ್ಕೊಂಡ್ಬಿಟ್ಟು ಗೌತಮನಿಗೆ ಮನೆಗೆ ಬಂದಾಗ ಇದ್ದ ಈ 2 ಕೋತಿ ಮರಿಗಳನ್ನು, ಕಪಿ ಮರಿಗಳನ್ನು ನೋಡ್ತಾನೆ. ಯಾರೇ ಇದು, ನಾ ಇಲ್ದಿದ್ದಾಗ ಈ ಕಪಿ ಮರಿಗಳು ಇಲ್ಲಿ ಬಂದ್ಬಿಟ್ಟಿವೆ ಅಂತ ಕೂಗಾಡ್ತಾನಂತೆ. ವಯಸ್ಸಿಗೆ ಬರ್ತಾ ಇದ್ದ ಅಂಜನ ತಾಯಿ ಮನೆಯಲ್ಲಿ ಇಲ್ಲದ ಸಮಯವನ್ನು ನೋಡಿ ಈ ಕೋತಿಗಳು ಇಂದ್ರ ಸೂರ್ಯರ ಮಕ್ಕಳಂತ ತಂದೆಗೆ ಹೇಳಿಬಿಡ್ತಾಳೆ ಅಂಜನ. ಈ ತಾಯಿಯ ಒಂದು ಈಗ ಮಾಡಿಬಿಡ್ತಾಳೆ. ಈ ಸೂರ್ಯನು ಇಂದ್ರ ಬಂದು ತಾಯಿ ಹತ್ತಿರ ಮಾತಾಡೋದ್ರಿಂದಲೇ 2 ಮಕ್ಕಳು ಹುಟ್ಬಿಟ್ಟಿವೆ ಅಂತ ಹೇಳಿಬಿಟ್ಟು ಕೂಡಲೇ ಗೌತಮ ಮಹರ್ಷಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ. ನಿಜ ವಿಷಯ ಗೊತ್ತಾಗಿಬಿಡುತ್ತೆ. ಕೋಪೋದ್ರಿಕ್ತನಾಗಿ ಅವರೆಲ್ಲ ಮಹರ್ಷಿಗಳು ಸುಮ್ಗಿರ್ತಾರಿಯೇ, ಇಂದ್ರ ಸೂರ್ಯ ಮತ್ತು ಅಹಲ್ಯರಿಗೆ ಘೋರ ಶಾಪವನ್ನು ಕೊಡ್ತಾರೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಈ ಕಥೆಯು ಸ್ವಲ್ಪ ಬೇರೆ ರೀತಿ ಇದೆ. ಆದರೆ ನಾವು ಪರಾಶರ ಸಂಹಿತೆಯ ಆಧಾರದ ಮೇಲೆ ಈ ಕಥೆಯನ್ನು ಹೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಪರಾಶರ ಸಂಹಿತೆಯನ್ನು ಕೆಲವರು ಸಿಕ್ಕಾಪಟ್ಟೆ ಓದುವುದಿಲ್ಲ. ಅನುಮಾನ ಎಲ್ಲರೂ ಆಗಿಬಿಡುತ್ತೆ, ಏನಾರು ಮನಸ್ಸಿಗೆ ಖೇದ ಆಗಿಬಿಡುತ್ತೆ ಅಂಥೇಳಿ ಓದೋದಿಲ್ಲ. ಗೌತಮನು ತನ್ನ ಹೆಂಡತಿಗೆ ಸಿಲಿಯಾಗಿ ಹೋಗುವಂಥ ಅದೇ ರೂಪದಲ್ಲಿ ಮುಂದೆ ಅವತಾರ ಎತ್ತುತ್ತಾ ಇರ್ತಕ್ಕಂಥ ಶ್ರೀರಾಮನನ್ನು ಕುರಿತು ಧ್ಯಾನ ಮಾಡುವಂಥ ರಾಮ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಅಹಲ್ಯೆ ಶಿಲೆ ಆದಾಗಿನಿಂದ ಗೌತಮನಿಗೆ ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲದೆ ಮಕ್ಕಳನ್ನು ಪೋಷಿಸ್ತಕ್ಕಂಥದ್ದು ಕಷ್ಟ ಆಗಿಬಿಡುತ್ತೆ. ಆದರೆ ಅವ್ರಿಗೇನು ಶಾಪ ಕೊಟ್ಟ ಇಂದ್ರ ಸೂರ್ಯಗ ಅಹಲ್ಯೆಗಾದರೆ ಈ ಕೋತಿ ಮರಿಗಳು ಕೊಡಲಿಲ್ವಲ್ಲ ಪಾಪ, ಆ ಥರನೇ ಇದ್ವು. ಗೌತಮರ ಶಾಪಗಳ ಸುರಿಮಳೆಯನ್ನು ನೋಡ್ತಾ ವಾಲಿ ಸುಗ್ರೀವರು ಮನೆ ಬಿಟ್ಟು ಹೊರಟೋಗ್ಬಿಡ್ತಾರಂತೆ. 2 ಮಕ್ಕಳು. ಸದ್ಯ ಇದೇನಿದು, ಇವನು ಹೆಂಡತಿನೂ ಬಿಡಲಿಲ್ಲ, ಸೂರ್ಯನೇ ಬಿಡಲಿಲ್ಲ, ಅಮ್ಮೋಯ್ ಇಂದ್ರನನ್ನೇ ಬಿಡಲಿಲ್ಲ, ಎಲ್ಲವನ್ನ ಶಾಪ ಕೊಟ್ಬಿಟ್ಟಿದ್ದಾನೆ. ನಮಗೇನೇನು ನಮ್ಮನ್ನು ಕೋತಿ ಮರಿ ಅಂದ್ಬಿಟ್ಟು ಏನು ಮಾಡಕ್ಕೆ ಬಿಡ್ತಾನೋ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಬಿಟ್ರೆ ಬಂಡಿ, ಯಾಕೆ ಬೇಡ, ಇಲ್ಲಿ ಬೇಡ ಬಿಡು ಅಂತ. ಒಂದು ಸಲ ವಾಲಿ ಅಂಜನನನ್ನು ನೋಡಿ, ನಿನ್ನಿಂದಲೇ ಇದೆಲ್ಲ ಆಗಿದ್ದು, ನೀನು ಸಹ ನಮ್ಮಂತೆ ಕೋತಿ ಆಗು ಅಂತ ಶಾಪ ಕೊಟ್ಬಿಟ್ಟ. ಇದೆಲ್ಲಿ ಗ್ರಾಚಾರ? ಅವನ ಮಾತಿನಲ್ಲಿ ಅದೇನು ಶಕ್ತಿ ಇತ್ತೋ ಏನೋ ಕಾಣೆ, ಅಂಜನ ತಕ್ಷಣ ಕೋತಿಯಾಗಿ ಬಿಟ್ಬಿಡು. ಈ ದೃಶ್ಯವನ್ನು ನೋಡಿ ಗೌತಮನಿಗೆ ಇನ್ನಷ್ಟು ದಿಗಿಲಾಗಿಬಿಡ್ತು. ಏನಪ್ಪ ಈ ಮಕ್ಕಳಿಗಿಂತ ಶಕ್ತಿ ಇದೆ. ಒಂದು ಸಲ ನಾರದ ಮಹರ್ಷಿ ಗೌತಮನ ಮನೆಗೆ ಬರ್ತಾರೆ. ಗೌತಮ ನಾರದನಿಗೆ ತನ್ನ ಕಷ್ಟವನ್ನೆಲ್ಲ ಹೇಳ್ತಾನೆ. ಅದಕ್ಕೆ ನಾರದ ಮಹರ್ಷಿ ಹೇಳ್ತಾನೆ, ನಾರದನಿಗೆ ವಿವರಣೆ ಮಾಡಿದ್ಕೊಳ್ಳಿ ನಾರದ ಹೇಳ್ತಿದ್ದಾನೆ, ಮಹರ್ಷಿ, ಮನೆ ಆಕೆ ಇಲ್ಲದೆ ಹೋದರೆ ನೀನೇನು ಮನೆ ನಡೆಸ್ತೀಯ? ಮನೆ ಯಜಮಾನಿ ಬೇಡವಯ್ಯ, ನೀನು ಯಜಮಾನಿ ಆದರೆ ಹೋಗಲಿ, ಹೆದರಬೇಡ. ನಿನ್ನ ಮಗ ಶತಾನಂದನನ್ನು
ಜನಕ ಮಹಾರಾಜನ ಹತ್ರ ಕಳಿಸು, ಅವನು ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಆಸ್ಥಾನ ಪಂಡಿತ ಕೂಡ ಆಗ್ತಾನೆ ಅಂತ ನಾರದರು ಹೇಳ್ತಾರೆ. ಇನ್ನು ಮುಂದೆ ಏನಾಗುತ್ತೆ ನೋಡೋಣ. ಜೈ ಗುರುದತ್ತ.